ಜಗಾವಿ ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಗುಡೇಜಾರ್ ಶ್ರೀರಾಮ ಸೇನೆ ಜಮಖಂಡಿ ಜಿಲ್ಲಾ ಕಾರ್ಯದರ್ಶಿ ಮಹಾಲಿಂಗಪ್ಪ ಹೊಸಪೇಟೆ ಶ್ರೀರಾಮ ಸೇನೆ ರನ್ನ ಬೆಳಗೆರೆ ಕಾರ್ಯಾಧ್ಯಕ್ಷರು ಮಹಾಂತೇಶ್ ಜೀರ್ಗಾಳ್ ಶ್ರೀರಾಮ ಸೇನೆ ರನ್ನ ಬೆಳಗೆರೆ ಅಧ್ಯಕ್ಷರು ಸಿದ್ದು ಕೋತ್ ಶ್ರೀರಾಮ ಸೇನೆ ಮಹಾಲಿಂಗಪುರ ನಗರದ ಅಧ್ಯಕ್ಷರು ದಸರಥ್ ಕಬಾಡಿ ಶ್ರೀರಾಮ ಸೇನೆ ಮಹಾಲಿಂಗಪುರ ಶ್ರೀರಾಮ ಸೇನೆ ಮುಖಂಡರು ಚೇತನ್ ಬರ್ಡೋಲ್ ಶ್ರೀರಾಮ ಸೇನೆ ಮಹಾಲಿಂಗಪುರ ನಗರದ ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ನೂಲಿ ಶ್ರೀರಾಮ ಸೇನೆ ಮಹಾಲಿಂಗಪುರ ನಗರದ ಉಪಾಧ್ಯಕ್ಷರು ಆತ್ಮೀಯ ಪತ್ರಕರ್ತರಿಗೆ ಮತ್ತೆ ನಾನು ಸ್ವಾಗತ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಂದೋಲ ಕರುಣೇಶ್ವರ ಮಠದ ಪೀಠಾಧೀಶರು ಹಾಗೂ ಅಲ್ಲಿಯ MLA ಇರ್ಬೋದು, ಅಲ್ಲಿಯ BJP MLA ಹಾಲಿ ಹಾಗೂ BJP ಪಕ್ಷದ ಪದಾಧಿಕಾರಿಗಳ ಹತ್ಯೆಯನ್ನು ರೂಪಿಸಿದ ಆ ಕಲಬುರಗಿ ಜಿಲ್ಲೆಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಆಪ್ತ ರಾಜು ಕಪನೂರ್ ಹಾಗೂ ಅವನ ಜೊತೆ ಇರತಕ್ಕಂಥ 8 ಜನ ಸಹಚರದ ರಾಜು ಕಪನೂರ ಪಕ್ಷದ ಮಾಜಿ ನಗರ ಪಾಲಿಕೆ ಸದಸ್ಯ. ಅವನ ಮೇಲೆ ಈಗಾಗಲೇ ಗುಂಡಾ ಆಕ್ಟ್ ಕೇಸ್ಗಳಿದ. ಅಂಥವ್ರ ಮೂಲಕ ಅಲ್ಲಿಯ ಕಾಂಟ್ರಾಕ್ಟರ್ ಸಚಿನ್ 2 ಕೋಟಿ ಡಿಮಾಂಡ್ ಮಾಡಿದ್ರು. 2 ಕೋಟಿ ಬಿಲ್ ತೆಗಿಲಿಕ್ಕೆ 10 ಲಕ್ಷಗಳ ಡಿಮಾಂಡ್ ಮಾಡಿದ್ರು. ಅವಾಗ 2 ಕೋಟಿ ಮೊದಲೇ ಸಾಲ ಆಗ್ಯದ. ಇನ್ನು ಇವರಿಗೆಲ್ಲ 10 ಲಕ್ಷ ಕೊಡಬೇಕು. ಈ ಅಲ್ಲಿಯ ಸಚಿವ ಪ್ರಿಯಾಂಕ ಖರ್ಗೆ ಈ ಗುಂಡಾಗಳನ್ನ ರೌಡಿಗಳಿಟ್ಟುಕೊಂಡು ಹಪ್ತಾ ವಸೂಲಿ ಮಾಡೋದು, ಕಾಂಟ್ರಾಕ್ಟರ್ಗಳ ದುಡ್ಡು ವಸೂಲಿ ಮಾಡುವಂಥ ದಂಧೆಗಿಳಿಸಿ ಕೊಲೆ ಬೆದರಿಕೆ, ಜೀವ ಬೆದರಿಕೆ ಹಾಕಿದ ಪರಿಣಾಮ ಆ ಒಬ್ಬ ಕಾಂಟ್ರಾಕ್ಟರ್ ಇವತ್ತು ಆತ್ಮಹತ್ಯೆ ಮಾಡ್ತಾರೆ. ಇಂಥವರ ಮೂಲಕ ಹಿಂದೂ ಮುಖಂಡರನ್ನ, ಮಠದ ಸಾಧು ಸಂತರನ್ನ, ಹಿಂದುತ್ವದ ವಿಷಯ, ಹಿಂದುತ್ವದ ಹೋರಾಟ, ದೇಶಭಕ್ತಿಯ ಸಮಾಜನ ಕಟ್ಟುವಂತ ಹಿಂದೂ ಸಾಧು ಸಂತರನ್ನ ಇವರ ಹತ್ಯೆ ಮಾಡುವಂತ ನೀಚ ಕೃತ್ಯಕ್ಕೆ ಇಳಿತಾ ಇದ್ದಾರೆ. ಇವರ ಬೆಂಬಲಿಗರು, ಅವರಿಗೆ ಸಪೋರ್ಟ್ ಯಾರ್ದಿರ್ಬೋದು, ಬೆಂಬಲ ಯಾರ್ದವರಿಗೆ? ಇಂಥವ್ರನ್ನ ಇವರು ಜೋಡಿ ಕಟ್ಕೊಂಡು ತಿರುಗಾಡ್ತಾ ಇದಾರಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿರ್ಬೋದು 125 ಸಲ ರಾಜ್ಯದಲ್ಲಿ ಬೆಂಕಿ ಹತ್ಯಾರ. ಆ ಗುಂಡಾಗಳನ್ನ, ದರೋಡೆಕೋರನ್ನ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾ ಇರುವುದು.
ಯಾಕೆ ಈ ತರ ಆಗ್ತಾ ಇದಾರ? ಯಾಕೆ ಇವರು ಇಂಥ ಮುಖಂಡರನ್ನ, ಸಾಧು ಸಂತರನ್ನ, ಹಿಂದೂ ನಾಯಕರನ್ನ ಹತ್ಯೆ ಮಾಡಲಿಕ್ಕೆ ಪ್ರೇರಣೆ ಯಾರದು? ಹುಬ್ಬಳ್ಳಿಯಲ್ಲಿ ಮಠಗಳಿಗೆ ಬೆಂಕಿ ಹಚ್ಚಿ, ಗುಡಿ ಗುಂಡಾಗಳಿಗೆ ಬೆಂಕಿ ಹಚ್ಚಿ, ಪೊಲೀಸ್ ಜೀಪಿನ ಮೇಲೆ ನಿಂತ ಭಾಷಣ ಮಾಡಿದಂತ SDPI ಕಾರ್ಯಕರ್ತರ ಕೇಸನ್ನು ವಾಪಸ್ ತಗೊಂಡ್ರಲ್ಲ, ಇದೇ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಲಿಕ್ಕೆ, ಹಿಂದೂ ಸಾಧು ಸಂತರಿಗೆ ಕೊಲೆ ಬೆದರಿಕೆ ಕೊಡ್ಲಿಕ್ಕೆ ಇದೇ ಕಾರಣ. ಬೆಲೆ ಇವರಿಗೆ ಅಂಜಿಕೆನೇ ಇಲ್ಲ. ಇಂಥ ಮಂತ್ರಿಗಳನ್ನ, ಇಂಥ ಶಾಸಕರನ್ನ, ಇಂಥ ಸಚಿವರನ್ನ ಇಟ್ಕೊಂಡು ಈ ಪುಂಡಾಟಿಕೆ ಮಾಡ್ತಾ ಇದಾರೆ ಇವತ್ತು. ಆ ಪುಂಡಾಟಿಕೆ ಮಾಡೋಣ, ರೌಡಿ ಆಕ್ಟಿಗಳನ್ನ, ಗುಂಡಾಗಳನ್ನ ಇವತ್ತು ಒಳಗಿಡುವಂತ ಪ್ರಯತ್ನ ಆಗ್ತಾ ಇಲ್ಲ. ಆ ಗುಂಡಾ ಕೇಸ್ ತೆಗೆಯುವಂತ ಪ್ರಯತ್ನದಲ್ಲಿ ಇವರೇ ಪಡ್ತಾ ಇದ್ದಾರೆ ಮಂತ್ರಿಗಳು. ಅದಕ್ಕೋಸ್ಕರ ಮೊನ್ನೆ ಗದಗ ಜಿಲ್ಲೆ ಗದಗ ನಗರನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ, ಅವರ ತಂಗಿಯನ್ನ ಚುಡಾಯಿಸುವಂತ ಸಂದರ್ಭದಲ್ಲಿ, ಶ್ರೀರಾಮ ಸೇನೆ ಕಾರ್ಯಕರ್ತರ ತಂಗಿಯಂತ ಚುಡಾಯಿಸುವಂತ ಸಂದರ್ಭದಲ್ಲಿ ಕೇಳಿದ ತಕ್ಷಣ, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ತಕ್ಷಣ 4 ಜನ SDPI ಗುಂಡಾಗಳು ಬಂದು ಅವನಿಗೆ ಕುತ್ತಿಗೆ ಮಾರಕಾಸ್ತ್ರಗಳಿಂದ ಚಾಕು ಚೂರಿಯಿಂದ ಅವನ ಕುತ್ತಿಗೆಗೆ ಮುಸ್ಲಿಂ ಮೊಬೈಲ್ ಬಿಡ್ತು. ನಾನು ಏನ್ ಅರ್ಥ ಇದು? ಯಾರನ್ನ ಬೆಳೆಸ್ತಾ ಇದಾರೆ ಇವತ್ತವರು? ಯಾರಿಗೆ ಬೆಲೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಇವತ್ತು ರಾಜ್ಯದಲ್ಲಿ? ಇವ್ರು ಅಧಿಕಾರಕ್ಕೆ ಬಂದ SDPI ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಏನಾಗಿದೆ ಇವರಿಗೆ? ಇಷ್ಟೊಂದು ಕೊಲೆ, ರಕ್ತಪಾತ ಮಾಡೋದೇ ಇವ್ರ ಕೆಲಸ ಆಗಿಬಿಡ್ತದೆ. ಏನ ಅಂದ್ರೆ ಹಿಂದೂ ಕಾರ್ಯಕರ್ತರು ಉಳಿಬಾರ್ದ, ಹಿಂದುತ್ವ ಉಳಿಬಾರ್ದ, ದೇಶದ ಉಳಿಬಾರ್ದ? ನಾನು ಯಾವ ಮುಸಲ್ಮಾನರಿಗೆ, ಯಾವ ಕ್ರಿಶ್ಚಿಯನ್ರಿಗೆ ವಿರೋಧ ಮಾಡ್ತಾ ಇಲ್ಲ. ಅವರವರ ಧರ್ಮ ಅವ್ರಿಗೆ ಶ್ರೇಷ್ಠ, ಅವ್ರ ಮತ ಅವ್ರಿಗೆ ಶ್ರೇಷ್ಠ ಅನ್ನೋ ತಕರಾರಿಲ್ಲ. ಆದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಅದು ನಮ್ಮ ಜವಾಬ್ದಾರಿ ನಮ್ಮ ಹೆಗಲಿ ಕೊಟ್ಟಾರ ನಮ್ಮ ಹಿರಿಯರು. ನಮ್ಮ ಸಾಧು ಸಂತರನ್ನ ಕಾಪಾಡೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದು ಅವ್ರನ್ನ ಕೊಲೆ ಮಾಡ್ತೀನಿ, ಶ್ರೀರಾಮ ಸೇನೆ ಕಾರ್ಯಕರ್ತರ ಚಾಕು ಚೂರಿ ಇಡ್ತೀನಿ ಅಂದ್ರೆ ಏನ್ ಅರ್ಥ ಇದೆ? ಇಂಥವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹಿಡ್ಕೊಂಡು ಮಾಡಿದಂತ ಇವ್ರ ಮೇಲೆ ಇರ್ತಕ್ಕಂಥ ಅಪರಾಧಗಳನ್ನ, ಕೇಸ್ಗಳನ್ನ, ಗುಂಡಾ ಆಕ್ಟ್ಗಳನ್ನ, ಚಾಕು ಚೂರಿ ಹಿಡ್ಕೊಂಡ್ ಬಂದಂತ ಗುಂಡಾಗಳನ್ನ ಇವತ್ತು ಇವ್ರು ಹೊರಗಡೆ ಬಿಡ್ತಾ ಇದಾರೆ. ಅವರ ಕೇಸ್ಗಳನ್ನ ನಿರ್ಣಯ ಮಾಡ್ತಾ ಇದಾರೆ, ತೆಗಿತಾ ಇದಾರೆ. ಇವತ್ತು ಅವರ ಕೇಸ್ಗಳನ್ನ ತೆಗೆಯೋದ್ರಿಂದಾನೇ ಇಂಥ ಮಂತ್ರಿಗಳ ಹಿಂಬಾಲಕರು ಇಟ್ಕೊಂಡು, ಗುಂಡಾಗಳು ಇಟ್ಟುಕೊಂಡು ಸಾಧು ಸಂತರ ಮೇಲೆ, ಹಿಂದೂ ನಾಯಕರ ಮೇಲೆ, ಹಿಂದೂ ಸಾಧು ಸಂತರ ಮೇಲೆ, ಮಠಾಧಿಪತಿಗಳ ಮೇಲೆ ಕಾಂಟ್ರಾಕ್ಟರ್ ಜೀವ ತೆಗೆಯುವಂತ ಕೆಲಸ ಆಗ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಯಾವುದೇ ಕ್ಷಣದಲ್ಲಿ ಇವತ್ತು ರಾಜೀನಾಮೆ ಕೊಡ್ಬೇಕು. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ, ಇಂತಹ ಸಚಿವರು ಹಿಡ್ಕೊಂಡು ಪಕ್ಷ ಉಳಿಯೋದಿಲ್ಲ. ನಾನು ಪಕ್ಷ ವಿರೋಧಿ ಅನ್ನೋ ಅಲ್ಲ, ಶ್ರೀರಾಮ್ ಸೇನೆ ಯಾವ ಪಕ್ಷದ ವಿರೋಧ, ಯಾವ ಪಕ್ಷದ ಪರವಾಗಿನೂ ಅಲ್ಲ. ಇಂಥವರನ್ನ ಈ ಸರ್ಕಾರದ